ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ 2024ಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ಗೊಂದಲದಲ್ಲಿದ್ದಾರೆ. ಯಾಕಂದರೆ ನೇಮಕಾತಿ ಪ್ರಕ್ರಿಯೆ ಯಾವಾಗ ಅಂತೇಳಿ ಸುಮಾರು 3-4 ವರ್ಷ ಆಯಿತು. ನಾವು ಪಿ ಯು ನೇಮಕಾತಿ ಮಾಡ್ತೀವಿ ಅಂತೇಳಿ ಇನ್ನೂವರೆಗೂ ಮಾಡ್ತಾಯಿಲ್ಲ. ಇದೇನು ಪೊಲಿಟಿಕಲ್ ಗಿಮಿಕ್ಕೋ ಅಥವಾ ಆಕಾಂಕ್ಷಿಗಳಿಗೆ ಸ್ವಲ್ಪ ಸಮಾಧಾನ ಮಾಡೋ ಸಲುವಾಗಿ ಸುಮಾರು ಒಂದು 4 ತಿಂಗಳ ಗ್ಯಾಪಲ್ಲಿ ಸಚಿವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಒಂದು ಸಾರಿ 2,500 ಉಪನ್ಯಾಸಕರು ಅಂತ ಒಮ್ಮೆ ಸ್ಟೇಟ್ಮೆಂಟ್ ಬಂದಿದೆ, ಇನ್ನೊಂದು ಸಾರಿ 900 ಅಂತ ಹೇಳ್ತಾರೆ. ಓಕೆ, ಇದು ಏನು ಗೊತ್ತಾಗ್ತಿಲ್ಲ, ಪೊಲಿಟಿಕಲ್ ಗಿಮಿಕೋ ಏನು ಅಂತೇಳಿ. ನೆಕ್ಸ್ಟ್ ಇನ್ನೊಂದು ನೋಡ್ತಾ ಬರೋದಾಗಿತ್ತು ಅಂತಂದರೆ ಸುಮಾರು 900 ಏನು ಹುದ್ದೆಗಳಿದಾವಲ್ಲ ಇವುಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿದೆ. ಹೀಗಾಗಿ ಎಷ್ಟು ಹುದ್ದೆಗಳನ್ನು ಶೀಘ್ರದಲ್ಲೇ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಪ್ರಾರಂಭ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಮಾಡಬಹುದು. ಓಕೆ, ಈ ಎಲ್ಲ 2 ಪ್ರಶ್ನೆಗಳಿಂದವಲ್ಲ, ಈ 2 ಪ್ರಶ್ನೆಗಳಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಸುಮಾರು 3-4 ಡಾಕ್ಯುಮೆಂಟನ್ನು ತೊಗೊಂಡು ನಾನು ಈ ವಿಡಿಯೋದಲ್ಲಿ ನಮಗೆ ವಿತ್ ಪ್ರೂಫ್ ನಾನು ನಿಮಗೆ ಹೇಳ್ತಾ ಬರ್ತೀನಿ ಅಂತ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ, ನೀವು ಜಾಯ್ನ್ ಆಗ್ಬೋದು. ಕಾಲಕ್ಕೆ ಪಿ ಯು ನೇಮಕಾತಿಗೆ ಸಂಬಂಧಪಡುವಂತೆ ಏನೇ ಮಾಹಿತಿ ಇದ್ದರೂ ಆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀವಿ ಅಂತ. ಆಕಾಂಕ್ಷಿಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ BJP ಸರ್ಕಾರದಲ್ಲಿ ಇದ್ದಾಗಲೇ BJP ಸರ್ಕಾರ ಇದ್ದಾಗಲೇ ಸುಮಾರು 778 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯವರು ಅನುಮೋದನೆಯನ್ನು ಕೊಟ್ಟಿದ್ದರು. ಈ ಅನುಮೋದನೆ ಕೊಟ್ಟು ಸುಮಾರು ತಾವು ನೋಡ್ಬೋದು 2022ರಲ್ಲಿನ ಅನುಮೋದನೆ ಸಿಕ್ಕಿದೆ. ಈ ಒಂದು 2.5 ವರ್ಷ ಆಯಿತು, ಆದರೂ ಸಹಿತ ಸರ್ಕಾರ ಈ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾಯಿಲ್ಲ. ಇದು BJP ಸರ್ಕಾರದಲ್ಲಿ ಆದಂಥ ಒಂದು ಕೆಲಸ. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು, ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ. BJPದವರು ಮಾಡಲಿಲ್ಲ, ಕಾಂಗ್ರೆಸ್ದವರು ಮಾಡಲಿಲ್ಲ. ಆರ್ಥಿಕ ಇಲಾಖೆಯವರು ಅನುದಾನವನ್ನು ಕೊಟ್ಟಿದೆ, ಪರ್ಮಿಷನನ್ನು ಕೊಟ್ಟಿದೆ, ನೀವು ಇಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬಹುದು ಪಿ ಯು ನೇಮಕಾತಿಗೆ ಅಂತೇಳಿ. ಆದರೂ ಸಹಿತ ಇದರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ನಂತರದಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ TETಯನ್ನು ಕಡ್ಡಾಯ ಅಂತೇಳಿ ಬರುತ್ತೆ. ಮಿನಿಮಮ್ ಅಂಕ, ಒಂದು ಕನಿಷ್ಠ ಅಂಕಗಳ ಆಧಾರದ ಮೂಲಕ ಪಿ ಯು ನೇಮಕಾತಿ ಮಾಡಬೇಕು. ಇಲ್ಲಿ ಪಿ ಯುದವರಿಗೆ TET ಮಾಡಬೇಕಾಗುತ್ತೆ, NCT ಲೆಟರ್ ಇದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಮತ್ತು ಯಾವಾಗ TET ಮಾಡ್ತಾರೋ, ಈ ವರ್ಷ ಮಾಡ್ತಾರೋ, ಮುಂದಿನ ವರ್ಷ ಮಾಡ್ತಾರೋ, ಇದು ಸಹಿತ ಅಸ್ಪಷ್ಟ. ಏನು ಸ್ಪಷ್ಟತೆನೇ ಇಲ್ಲ, ಸರ್ಕಾರ ಕಡೆನೂ ಅಸ್ಪಷ್ಟತೆ ಇಲ್ಲ. ಸಿಲೆಬಸನ್ನು ಫ್ರೇಮ್ ಮಾಡ್ತಾರಾ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. TET ಮಾಡ್ತಾರಾ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ವರ್ಷ ಮಾಡ್ತಾರಾ ಅಥವಾ ಮುಂದಿನ ವರ್ಷ ಮಾಡ್ತಾರೋ ಅದ್ರ ಬಗ್ಗೆಯೂ ಮಾಹಿತಿ ಇಲ್ಲ. ಹೀಗಾಗಿ ಇಲ್ಲೂ ಸಹಿತ ಪಿ ಯು ನೇಮಕಾತಿಯಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಗೊಂದಲದಲ್ಲಿದ್ದಾರೆ. ಇಲ್ಲಿಯೂ ಸಹಿತ ಸರಿಯಾಗಿದ್ದಂಥ ಮಾಹಿತಿ ಇಲ್ಲ. ಅದಾದ ನಂತರ ಸರ್ಕಾರದ ವತಿಯಿಂದ ಶಾಸಕರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ 2,500 ಉಪನ್ಯಾಸಕರ ಒಂದು ನೇಮಕಾತಿಯನ್ನು ಈ ಒಂದು ಬೆಳಗಾವಿ ಅಧಿವೇಶನದ ನಂತರದಲ್ಲಿ ಮಾಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಓಕೆ, ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದರ ಕುರಿತು ಯಾವುದೇ ರೀತಿಯಾದಂಥ ಮಾಹಿತಿ ಬರೋದಿಲ್ಲ. ಹಾಗೆ ಇದು ಸಹಿತ ನನಗನ್ಸುತ್ತೆ ಪೊಲಿಟಿಕಲ್ ಗಿಮಿಕ್. ಏನು ಆಕಾಂಕ್ಷಿಗಳಿದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಅವರು ಸಮಾಧಾನ ಮಾಡೋ ಸಲುವಾಗಿ ಸರ್ಕಾರವನ್ನು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಇರ್ಬೋದು 2,500. ಅದಾದ ನಂತರ ಮತ್ತೆ ನೀತಿ ಸಂಹಿತೆ, ಮತ್ತು ಇವ್ರು ಏನು ಮಾಡ್ತಾರೆ, ಮಿನಿಸ್ಟ್ರು ಏನು ಮಾಡ್ತಾರೆ, ನೀತಿ ಸಂಹಿತೆ ಮುಗಿದಂತೆ ನಾವೇನು ಮಾಡ್ತಾ ಇದ್ದಂತೀವಿ, ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ. ಅಲ್ಲಿ ಒಂದು ಸ್ಟೇಟ್ಮೆಂಟನ್ನು ಸರಿಯಾಗಿ ನೋಡಿದ್ರೆ, ಅನುದಾನಿತ ಕಾಲೇಜುಗಳಲ್ಲಿ, ಶಾಲೆ ಅಂತ ಕೊಟ್ಟಿದ್ದಾರೆ, ಅನುದಾನಿತ ಕಾಲೇಜು ಮತ್ತು ಸರ್ಕಾರಿ PU ಕಾಲೇಜುಗಳಲ್ಲಿ 900 ಹುದ್ದೆಗಳಂತ ಹೇಳ್ತಾ ಬರ್ತಾರೆ. ತಾವು ನೋಡ್ಬೋದು ಇಲ್ಲಿ ಸುಮಾರು 900 ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತ ಹೇಳ್ತಾ ಬರ್ತಾರೆ. ಹಾಗಾದರೆ ಇಷ್ಟು ದಿನ ಅವ್ರು ಹೇಳಿದರು 2,500 ಅನುಮತಿಯನ್ನು ತೊಗೊಳ್ತೀವಿ ಅಂತ ಹೇಳಿದರು. 2,500 ಅನುಮತಿ ಇಲ್ಲ, ಈ 900 ಹುದ್ದೆಗಳಿಗೆ ಬಂದಿದ್ದಾರೆ. ಅದು ಏನು, ಸರ್ಕಾರಿ ಶಾಲೆಗಳು ಮತ್ತು ಅನ್ಎಡೆಡ್ ಕಾಲೇಜುಗಳಲ್ಲಿ. ಓಕೆ, ಅನ್ಎಡೆಡ್ ಅಲ್ಲ, ಎಡೆಡ್ PU ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಸೇರಿ 900 ಹುದ್ದೆಗಳನ್ನು ತುಂಬ್ತೀವಿ ಅಂತ ಕೊಟ್ಟಿದ್ದಾರೆ. ಓಕೆ, ನಾನು ಅದಕ್ಕೆ ಹೇಳಿದೆ ಇಷ್ಟಾದರೂ ನೇಮಕಾತಿ ಪ್ರಕ್ರಿಯೆ ಯಾವಾಗ ಅಂತೇಳಿ, ಅದಕ್ಕೆ ನಾನು ಪ್ರಶ್ನೆ ಮಾಡಿದ್ದು. ಮತ್ತು ಇಲ್ಲೇನಿದೆ ಅಂತಂದರೆ, ಇಲ್ಲಿ 900 ಹುದ್ದೆಗಳು ಏನಿದಾವಲ್ಲ, ಈ 900 ಹುದ್ದೆಗಳ ಲಾಜಿಕ್ ಇಲ್ಲಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಈಗೇನಾಗಿದೆ, 778 ಹುದ್ದೆಗಳಂತೂ ಆರ್ಥಿಕ ಇಲಾಖೆಯ ಅನುಮೋದನೆ ಸಿಕ್ಕಿದೆ. ಓಕೆ, ಇವುಗಳನ್ನು ಯಾವಾಗ ಬೇಕು ಅವಾಗ ತುಂಬೋದು. ಅವ್ರು ಯಾಕೆ ತುಂಬ್ತಾ ಇಲ್ಲೋ, ಅವರು ಮಾನಸಿಕತೆ ಹೇಗಿದೆಯೋ, ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಅದು ಗೊತ್ತಿಲ್ಲ. ಇದಕ್ಕೆ 122 ಹುದ್ದೆಗಳನ್ನು ಸೇರಿಸಿದರೆ ಅಂತಂದರೆ 900 ಹುದ್ದೆಗಳು ಆಗುತ್ತೆ. ಮೋಸ್ಟ್ಲಿ ಸರ್ಕಾರ ಇಷ್ಟು ಹುದ್ದೆಗಳನ್ನು ಮಾತ್ರ ಈ ಸಲ ತುಂಬುವಂಥ ಚಾನ್ಸ್ ಇದೆ. ಯಾಕಂದರೆ 778 ಹುದ್ದೆಗಳಿಗೆ ಅನುಮತಿ ಸಿಕ್ಕಿದೆ. ಇವರೇನು 2,500 ಪರ್ಮಿಷನ್ ತೊಗೊಳ್ತೀವಿ ಅಂತಂದಿದ್ರು. 2,500 ಪರ್ಮಿಷನ್ ಮೋಸ್ಟ್ಲಿ ಸಿಕ್ಕಿರಂಗಿಲ್ಲ. ಮೋಸ್ಟ್ಲಿ 122 ಹುದ್ದೆಗಳ ಪರ್ಮಿಷನ್ ಸಿಕ್ಕಿದೆ. ಈ ಎರಡೂ ಸೇರಿದರೆ 900 ಹುದ್ದೆಗಳಾಗುತ್ತೆ. ಓಕೆ, ಈ 900 ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಾರೆ. ಯಾಕಂತಂದರೆ ಮತ್ತೆ ಹುದ್ದೆಗಳ ಸಂಖ್ಯೆ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವರೆಲ್ಲ ಫ್ರೀಗಳನ್ನು ಕೊಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಆರ್ಥಿಕ ಇಲಾಖೆಯವರು ಉಳಿದಂಥ ಕೆಲಸಗಳಿಗೆ ಅನುಮತಿಯನ್ನು ಕೊಡೋದಿಲ್ಲ. ಹೀಗಾಗಿ 900 ಹುದ್ದೆಗಳನ್ನು ಮೋಸ್ಟ್ಲಿ ಅವರು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡ್ಬೋದು, ಮಾಡದೇ ಇರ್ಬೋದು, 2025ಕ್ಕೆ ಮಾಡ್ಬೋದು, 2026ಕ್ಕೆ ಮಾಡ್ಬೋದು, ಅಥವಾ ಇಲೆಕ್ಷನ್ ಸಮೀಪ ಇದ್ದಾಗ ಮಾಡ್ಬೋದು. ಹೀಗಾಗಿ ನಾನು ಆಕಾಂಕ್ಷಿಗಳಿಗೆ ಹೇಳೋದಷ್ಟೇ, ಆದಷ್ಟು ಶಿಕ್ಷಣ ಮಂತ್ರಿಗಳೇನಿದ್ದಾರಲ್ಲ ಅವರನ್ನು ಸರ್ಕಾರದ ಮೇಲೆ ಒತ್ತಡ ತರಬೇಕು. ಇವನ್ನಿಷ್ಟಾದರೂ ತುಂಬಿ, ಏನು 778 ಹುದ್ದೆಗಳಿದಾವಲ್ಲ, ಇಷ್ಟು ಹುದ್ದೆಗಳನ್ನಾದರೂ ತುಂಬಿ ಅಂತೇಳಿ ಅವ್ರಿಗೆ ಬೆನ್ನಿಗೆ ಬೀಳಬೇಕು. ಯಾಕಂತಂದರೆ ವರ್ಷದಿಂದ ವರ್ಷಕ್ಕೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ, ವಯಸ್ಸು ಮೀರ್ತಾ ಇದೆ.
ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾಯಿದೆ, ಓದಿ ಬೇಜಾರಾಗ್ತಾಯಿದೆ ಆಕಾಂಕ್ಷಿಗಳಿಗೆ. ಹೀಗಾಗಿ ಇಷ್ಟು ಹುದ್ದೆಗಳನ್ನಾದರೂ ಮಾಡಬೇಕು ಅಂತೇಳಿ ನೀವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ, ಮತ್ತು ನಾನು ಗ್ರೂಪ್ ಮಾಡಿದ್ದೀನಿ, ಆ ಗ್ರೂಪನ್ನು ಜಾಯ್ನ್ ಆಗಿ ಆ ಗ್ರೂಪಲ್ಲಿ ಸಹಿತ ಡಿಸ್ಕಷನ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತು ವಾಟ್ಸಪ್ ಗ್ರೂಪ್ ಇದೆ, ಮತ್ತು PU ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬಂದರೂ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಓಕೆ, ಥ್ಯಾಂಕ್ ಯು.